ನಮಸ್ಕಾರ, ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ವಿಜಯ್ ಭಾಸ್ಕರ್. ಭಾರತ ಮತ್ತು ಪಾಕ್ ನಡುವಿನ ಯುದ್ಧೋನ್ಮಾದ ಸ್ಥಿತಿಗೆ ಇದೀಗ ಅಮೆರಿಕ ಮಧ್ಯಪ್ರವೇಶ. ಅಮೆರಿಕ ಸಂಧಾನದಿಂದ ಭಾರತ ಮತ್ತು ಪಾಕಿಸ್ತಾನದ ಯುದ್ಧಕ್ಕೆ ವಿರಾಮ ಬೀಳುತ್ತಾ ಸದ್ಯ ಪಾಕಿಯ ಹೇಡಿ ಕೃತ್ಯಕ್ಕೆ ಬ್ರೇಕ್ ಹಾಕೋದಕ್ಕೆ ಡೊನಾಲ್ಡ್ ಟ್ರಂಪ್ ಮಧ್ಯಪ್ರವೇಶ ಮಾಡಿದ್ದಾರೆ. ಹೇಡಿ ಕೃತ್ಯ ನಡೆಸುತ್ತಿದ್ದಂತ ಪಾಕಿಸ್ತಾನ ಸದ್ಯ ಕದನ ವಿರಾಮಕ್ಕೆ ಮುಂದಾಗ್ತಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಭಾರತದಿಂದ ಆಗ್ತಕ್ಕಂತ ದಾಳಿಗೆ ತತ್ತರಿಸಿರುವ ಪಾಪಿ ಪಾಕಿಸ್ತಾನ ಕೊನೆಗೂ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನು ಸೂಚಿಸಿದೆ. ಡೊನಾಲ್ಡ್ ಟ್ರಂಪ್ ಮಧ್ಯಸ್ಥಿಕೆಯಿಂದ ಸದ್ಯ ಕದನ ವಿರಾಮಕ್ಕೆ ಮುಂದಾಗ್ತಾ ಇದೆಯಾ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತಾ ಇರುವಂತಹ ಯುದ್ಧ ವಿರಾಮಕ್ಕೆ ಡೊನಾಲ್ಡ್ ಟ್ರಂಪ್ ಮುಂದಾಗ್ತಾ ಇದ್ದಾರೆ. ಡೊನಾಲ್ಡ್ ಟ್ರಂಪ್ ಬೇಡಿಕೆಯಿಂದ ಭಾರತ ಯುದ್ಧ ವಿರಾಮಕ್ಕೆ ಮುಂದಾಗುತ್ತಾ? ಇನ್ನೂ ಭಾರತ ಸರ್ಕಾರದಿಂದ ಯಾವುದೇ ಅಧಿಕೃತ ಘೋಷಣೆ ಆಗಿಲ್ಲ. ಕದನ ವಿರಾಮ ಎನ್ನುವಂತ ಯಾವುದೇ ಅಧಿಕೃತ ಘೋಷಣೆಯನ್ನ ಸದ್ಯ ಭಾರತ ಸರ್ಕಾರ ಮಾಡಿಲ್ಲ. ಆದ್ರೆ ಭಾರತದ ಸ್ನೇಹದಲ್ಲಿ ಬಹಳ ಒಳ್ಳೆತನ ಕಾಪಾಡಿಕೊಂಡಿರುವಂತ ಅಮೆರಿಕ ಈ ನಿಟ್ಟಿನ ಬೇಡಿಕೆಯನ್ನ ಭಾರತದ ಮುಂದೆ ಇಟ್ಟಿದೆ. ಪಾಪಿ ಪಾಕಿಸ್ತಾನ ನಲಗಿ ಹೋಗ್ತಾ ಇದೆ. ಪಾಪಿ ಪಾಕಿಸ್ತಾನಕ್ಕೆ ತನ್ನ ಪ್ರಾಯಶ್ಚಿತ್ತ ಈಗ ಅರ್ಥ ಆಗ್ತಾ ಇದೆ. ಪಾಪ ಮುಕ್ತಿ ಸಿಗ್ತಾ ಇದೆ. ಇದೊಂದು ಸಾರಿ ಕ್ಷಮಿಸಿ ಬಿಡಿ ಅಂತೇಳಿ ಡೊನಾಲ್ಡ್ ಟ್ರಂಪ್ ಮಧ್ಯಪ್ರವೇಶ ಮಾಡ್ತಾ ಇದ್ದಾರೆ ಅಮೆರಿಕದ ಅಧ್ಯಕ್ಷ. ಹೀಗಾಗಿ ಭಾರತ ಸ್ನೇಹಕ್ಕೆ ಬೆಲೆ ಕೊಟ್ಟು ಸದ್ಯ ಡೊನಾಲ್ಡ್ ಟ್ರಂಪ್ ಅವರ ಬೇಡಿಕೆಯನ್ನು ಒಪ್ಪಿಕೊಳ್ಳುತ್ತಾ ಎರಡೂ ದೇಶಗಳ ಮಧ್ಯ ಮಾತುಕತೆಯನ್ನು ನಡೆಸಿದ್ದಾರೆ ಅಮೆರಿಕದ ವಿದೇಶಾಂಗ ಸಚಿವ ರೂಬಿಯೋ. ಈಗ ಈ ನಿಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಕೂಡ ತಮ್ಮ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಆಫ್ಟರ್ ಎ ಲಾಂಗ್ ನೈಟ್ ಆಫ್ ಟಾಕ್ಸ್ mediating with both the countries from United States, I am pleased to announce that India and Pakistan to both the countries ಇವಗೇನು ಇಮಿಡಿಯೇಟ್ ಕೇಸ್ ಫೈರ್ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ಸದ್ಯ ಎರಡೂ ದೇಶಗಳನ್ನು ಕೂಡ ಯುದ್ಧ ವಿರಾಮ ಘೋಷಿಸುವಂತೆ ಕೇಳಿಕೊಂಡಿದ್ದೇವೆ. ಮೌಲ್ಯತೆಗಳಿಗೆ ಮತ್ತು ಮಾನವೀಯತೆಗೆ ಕಾಮನ್ ಸೆನ್ಸ್ ಅಂಡ್ ಒನ್ ಮೋರ್ ಥಿಂಗ್ ಬರುತ್ತೆ, ಗ್ರೇಟ್ ಇಂಟೆಲಿಜೆನ್ಸ್ ಅಂಡ್ ಕಾಮನ್ ಸೆನ್ಸ್ ಎರಡಕ್ಕೂ ಕೂಡ ಆದ್ಯತೆಯನ್ನು ಕೊಟ್ಟು ಭಾರತ ಸರ್ಕಾರ ಮತ್ತು ಪಾಕಿಸ್ತಾನ ಸರ್ಕಾರಗಳು ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾವೆ ಅಂತ ಡೊನಾಲ್ಡ್ ಟ್ರಂಪ್ ತಮ್ಮ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಈಗಾಗಲೇ ಪೋಸ್ಟ್ ಮಾಡಿದ್ದಾರೆ. ಹೀಗಾಗಿ ಕದನ ವಿರಾಮ ಘೋಷಣೆ ಆಗುತ್ತಾ? ಆದ್ರೆ ಭಾರತದಿಂದ ಆಗೋದಿಲ್ಲ. ಭಾರತದಿಂದ ಯಾವುದೇ ಕಾರಣಕ್ಕೂ ಕದನ ವಿರಾಮ ಘೋಷಣೆ ಆಗೋದಿಲ್ಲ. ಪಾಪಿ ಪಾಕಿಸ್ತಾನಕ್ಕೆ ಭಾರತದ ಪರಾಕ್ರಮ ಏನಂತ ಈಗಾಗಲೇ ಗೊತ್ತಾಗಿದೆ. ನಾವೇನಾದ್ರೂ ಒಪ್ಪಿಕೊಂಡ್ರೆ ಅದು ಅಮೆರಿಕದ ಜೊತೆಗಿನ ಸ್ನೇಹ ಸಂಬಂಧಕ್ಕೆ ಒಪ್ಪಿಕೊಳ್ಳಬೇಕು, ಅಥವಾ ಪಾಕಿಸ್ತಾನದ ನಾಗರಿಕರು ಅಮಾಯಕರು ಬಲಿಯಾಗಬಾರದು ಅಂತ ಭಾರತ ಒಪ್ಪಿಕೊಳ್ಳಬೇಕೇ ವಿನಃ ಕೈಲಾಗಲ್ಲ ಅಂತ ಹಿಂದೆ ಸರಿಯೋ ಮಾತೇ ಇಲ್ಲ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ವಿದೇಶಾಂಗ ಸಚಿವ ಪಾಕಿಸ್ತಾನದ ಬೇಡಿಕೆಗಳನ್ನ ಕೇಳಿದ್ದಾರೆ. ವಿದೇಶಾಂಗ ಸಚಿವ ರೂಬಿಯೋ ಕೂಡ ಟ್ವೀಟ್ ಮಾಡಿದ್ದಾರೆ. ಎರಡು ದೇಶಗಳ ನಾಯಕರ ಜೊತೆ ಮಾತಾಡಿದ್ದೀನಿ, ಜೈಶಂಕರ್ ಜೊತೆ ಕೂಡ ಮಾತಾಡಿದ್ದೀನಿ, ಭಾರತದ ವಿದೇಶಾಂಗ ಸಚಿವ ಮತ್ತು ಪಾಕಿಸ್ತಾನದ ವಿದೇಶಾಂಗ ಸಚಿವರ ಜೊತೆ ಕೂಡ ಮಾತಾಡಿದ್ದೀನಿ. ಎರಡೂ ದೇಶಗಳು ಕೂಡ ಸದ್ಯ ವಿರಾಮ ಏನು ಕದನ ವಿರಾಮಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾವೆ ಅಂತ. ಆದರೆ ಭಾರತ ಒಂದು ಸ್ಪಷ್ಟ ನಿಲುವನ್ನು ತೆಗೆದುಕೊಂಡಿದೆ. ನಾವು ಇವಾಗ ಈ ಸುದ್ದಿ ಬರೋಕ್ಕಿಂತ ಮುಂಚೆಯಿಂದನೂ ಸುದ್ದಿ ಮಾಡ್ತಾ ಇದ್ದೀವಿ. ಬೆಳಗ್ಗೆಯಿಂದಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಾಗಿರ್ಬೋದು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಾಗಿರ್ಬೋದು, ಮೂರು ಸೇನೆಯ ಮುಖ್ಯಸ್ಥರು, ಅಜಿತ್ ದೋವೆಲ್ ಎಲ್ಲರೂ ಸಭೆ ಮಾಡ್ತಾ ಇದ್ದಾರೆ.
ನಮ್ಮ ಹೋರಾಟ ಭಯೋತ್ಪಾದನೆ ಮುಕ್ತ ಹೋರಾಟ. ನಾವು ದೇಶದ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ. ಮೇ 12ಕ್ಕೆ ಮಾತುಕತೆಗೆ ನಿರ್ಧಾರ ಅಂತೆ ಎರಡೂ ದೇಶಗಳ ನಡುವೆ. ಅಮೆರಿಕದ ಅಧ್ಯಕ್ಷತೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳ ನಡುವೆ ಮಾತುಕತೆಗೆ ನಿರ್ಧಾರ. ಸದ್ಯ ನಮ್ಮ ಮಿತ್ರ ರಾಷ್ಟ್ರ ಏನು ಅಮೆರಿಕ ಇದೆ, ಅಮೆರಿಕ ದೇಶದ ಅಧ್ಯಕ್ಷರ ಬೇಡಿಕೆಗೆ ಅನುಸಾರವಾಗಿ ನಾವು ಬೇಕಾದ್ರೆ ಸದ್ಯಕ್ಕೆ ಸುಮ್ಮನಿರಬಹುದು. ಬಟ್ ಆದ್ರೆ ಭಾರತದ ಒಂದೇ ಒಂದು ಘೋಷವಾಕ್ಯ, ಭಯೋತ್ಪಾದನೆ ಮುಕ್ತ ದೇಶ ಬೇಕು. ಇಡೀ ಪ್ರಪಂಚ ವಿಶ್ವದಲ್ಲೇ ಭಯೋತ್ಪಾದನೆ ಇರ್ಬೋದು. ನಮ್ಮ ಹೋರಾಟ ಭಯೋತ್ಪಾದನೆಯ ವಿರುದ್ಧ, ಭಯೋತ್ಪಾದನೆಯನ್ನ ಮಟ್ಟ ಹಾಕೋದಕ್ಕೆ ನಾವು ಯುದ್ಧ ಸಾರ್ತೇವೆ. ನಮ್ಮ ಯುದ್ಧ ಶತ್ರು ರಾಷ್ಟ್ರ ಅಲ್ಲ, ಭಯೋತ್ಪಾದನೆಯ ವಿರುದ್ಧ ಅನ್ನುವಂಥದ್ದನ್ನ ಇವತ್ತು ಈಗಾಗಲೇ ಪ್ರಧಾನಿ ಮೋದಿ ಅವರು ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಇಂದು ಸಂಜೆ 5 ಗಂಟೆಯಿಂದಲೇ ಕದನ ವಿರಾಮ ಅಂತ ಹೇಳಲಾಗ್ತಾ ಇದೆ. ಸಂಜೆ 5 ಗಂಟೆಯಿಂದಲೇ ಕದನ ವಿರಾಮ ಅಂತ ಹೇಳಲಾಗ್ತಾ ಇದೆ. ಈ ನಿಯಮ ಜಾರಿ ಆಗಿದೆಯಂತೆ. ಮೇ 12ರಂದು ಮಾತುಕತೆಗೆ ನಿರ್ಧಾರ ಆಗಿದೆಯಂತೆ. ಡೊನಾಲ್ಡ್ ಟ್ರಂಪ್ ಮಧ್ಯಸ್ಥಿಕೆಯಲ್ಲಿ ಅಮೆರಿಕದ ಅಧ್ಯಕ್ಷ, ವಿಶ್ವದ ದೊಡ್ಡಣ್ಣ, ಭಾರತದ ಪರಮ ಮಿತ್ರು, ಭಾರತದ ಮಿತ್ರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಧಾನಿ ಮೋದಿ ಅವ್ರಿಗೂ ಕೂಡ ಅತ್ಯಂತ ಆತ್ಮೀಯರು ಮತ್ತು ವಿಶ್ವದ ದೊಡ್ಡಣ್ಣ. ಹೀಗಾಗಿ ಕೆಲವೊಂದು ಸಾರಿ ನಾವು ನಮ್ಮ ಮಿತ್ರ ರಾಷ್ಟ್ರಗಳ ಬೇಡಿಕೆಗಳಿಗೂ ಸ್ಪಂದಿಸಬೇಕಾಗತ್ತೆ. ಮೇ 12ನೇ ತಾರೀಕು ಮಾತುಕತೆಗೆ ನಿರ್ಧಾರ ಆಗಿದೆ. ಮೇ 12ನೇ ತಾರೀಕು ಎರಡೂ ದೇಶಗಳ ನಡುವೆ ಮಾತುಕತೆ ನಡೆಯುತ್ತೆ. ಭಾರತದ ಒಂದೇ ಬೇಡಿಕೆ, ಪಾಕಿಸ್ತಾನದ ನೆಲದಲ್ಲಿ ಯಾವುದೇ ಮೂಲೆಯಲ್ಲಿ ಭಯೋತ್ಪಾದನೆ ಆಗುತ್ತೆ ಅಂತಂದ್ರೆ ಅದರ ವಿರುದ್ಧ ನಾವು ಯುದ್ಧವನ್ನೇ ಸಾರಿಯೇ ಸಿದ್ಧ. ಇದರಿಂದ ಒಂದೇ ಒಂದು ಹೆಜ್ಜೆ ಕೂಡ ಭಾರತ ಹಿಂದೆ ಸರಿಯೋ ಮಾತೇ ಇಲ್ಲ. ಆ ನಿಟ್ಟಿನಲ್ಲಿ ಭಾರತದ ಸೇನೆ ತನ್ನ ಬಲಿದಾನಕ್ಕೆ ರೆಡಿಯಾಗಿದೆ. ಮೇ 12ರಂದು ಮಾತುಕತೆಗೆ ನಿರ್ಧಾರ. ಎರಡು ದೇಶಗಳ ಮಧ್ಯ ಮಾತುಕತೆ ನಡೆಯಲಿದೆ. ಬಟ್ ಆದ್ರೆ ಈ ಹಿಂದೆ ಆದಂಗೆ ಆಗಲ್ಲ. ಈ ಬಾರಿ ನಾವು ಯಾವುದೇ ರೀತಿಯಾದ ಹಿಂಜರಿಕೆಯನ್ನ ಈ ಬಾರಿ ಮಾತುಕತೆಯ ಒಪ್ಪಂದದಲ್ಲಿ ಮಾಡಿಕೊಳ್ಳೋದಿಲ್ಲ. ಈ ಬಾರಿ ನಮ್ಮ ದೃಢ ನಿರ್ಧಾರ, ಪಾಕ್ ಆಕ್ಯುಪೈಡ್ ಕಾಶ್ಮೀರ ನಮ್ಮದಾಗಬೇಕು, ಭಯೋತ್ಪಾದನೆಯನ್ನ ಮಟ್ಟ ಹಾಕಬೇಕು. ಯಾವುದೇ ಕಾರಣಕ್ಕೂ ಪಾಕಿಸ್ತಾನದಲ್ಲಿ ಭಯೋತ್ಪಾದನೆಯನ್ನ ಬೆಂಬಲಿಸಿದ್ರೆ ಆ ದೇಶದ ವಿರುದ್ಧ ಯುದ್ಧ ಸಾರಿಯೇ ಸಿದ್ಧ ಅನ್ನೋದು ಭಾರತದ ದೃಢ ಸಂಕಲ್ಪ. ಇದರಿಂದ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋದಿಲ್ಲ. ಸಾಮಾನ್ಯ ಜ್ಞಾನ, ಬುದ್ಧಿವಂತಿಕೆಯ ಆಧಾರದ ಮೇಲೆ ಎರಡೂ ದೇಶಗಳು ಕೂಡ ಟ್ರಂಪ್ ಅವರ ಬೇಡಿಕೆಗೆ ಒಪ್ಪಿಕೊಂಡಿವೆ, ಯುದ್ಧ ವಿರಾಮಕ್ಕೆ ಮುಂದಾಗಿದ್ದಾವೆ. ಆದ್ರೆ ಇದು ಕೇವಲ ಮೇ 12ರ ಮಾತುಕತೆವರೆಗೂ ಮಾತ್ರ. I have a very brief statement to make. Following that, as you know, there will be a briefing by my colleagues from the military. The Director General of Military Operations of Pakistan called the Director General of Military Operations of India at 15:35 hours earlier this afternoon. It was agreed between them that both sides would stop all firing and military action on land and in the air and sea with effect from 1700 hours Indian Standard Time today. Instructions have been given on both sides to give effect to this understanding. The Directors General of Military Operations will talk again on the 12th of May at 1200 hours. Thank you. I have a very brief statement to make. ಇದು ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಅವರ ಸುದ್ದಿಗೋಷ್ಠಿ. ಈ ಕ್ಷಣದ ಅಪ್ಡೇಟ್ ಇದು. ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ
ವಿಕ್ರಮ್ ಮಿಶ್ರಿ ಅವರಿಂದ ಸುದ್ದಿಗೋಷ್ಠಿ ಆಗಿದೆ. ಈ ಕ್ಷಣದ ಅಪ್ಡೇಟ್ ಅಲ್ಲಿ ಭಾರತ ಖಚಿತಪಡಿಸಿದೆ, ಎರಡು ದೇಶಗಳ ನಡುವೆ ಯುದ್ಧ ವಿರಾಮಕ್ಕೆ ಭಾರತದ ಒಪ್ಪಿಗೆ ಸೂಚಿಸಲಾಗಿದೆ. ಅದು ಯುನೈಟೆಡ್ ಸ್ಟೇಟ್ಸ್ನ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಮಧ್ಯಸ್ಥಿಕೆಯಲ್ಲಿ 12ನೇ ತಾರೀಕು ಎರಡೂ ದೇಶಗಳ ನಡುವೆ ಮಾತುಕತೆಗೆ ನಿಗದಿಯಾಗಿದೆ. 12ನೇ ತಾರೀಕು ಎರಡು ದೇಶಗಳು ಮಾತುಕತೆಯನ್ನು ನಡೆಸಲಿದ್ದಾವೆ. ನಮ್ಮ ಬೇಡಿಕೆ ಏನಿದ್ರು ಭಯೋತ್ಪಾದನೆಯನ್ನ ಬುಡ ಸಮೇತ ಕಿತ್ತಾಕ್ಬೇಕನ್ನೋದು ಗೊತ್ತಿರುವಂಥ ವಿಚಾರ. ಈಗ ವಿಕ್ರಮ್ ಮಿಶ್ರಿ ಅವರು ಹೇಳಿರೋದು ವಾಯುಸೇನೆ, ಭೂಸೇನೆ ಮತ್ತು ಏನು ನೌಕಾಸೇನೆ, ಮೂರು ಸೇನೆಗಳಿಂದಲೂ ಕೂಡ ಇಮಿಡಿಯೇಟ್ ಆಕ್ಷನ್ ಆಗುವ ಹಾಗೆ ಯಾವುದೇ ಯುದ್ಧವನ್ನ, ಫೈರಿಂಗ್ಗಳನ್ನ ಮಾಡೋದಿಲ್ಲ. ಸದ್ಯಕ್ಕೆ ಕದನ ವಿರಾಮವನ್ನ ಭಾರತ ಕೂಡ ಒಪ್ಪಿಕೊಂಡಿದೆ ಅಂಥೇಳಿ ಈಗ ಏನು ಭಾರತದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಅವರು ತಿಳಿಸಿದ್ದಾರೆ. ಪಾಕಿಸ್ತಾನದ ಟ್ವೀಟ್ ಕೂಡ ಗಮನಿಸ್ತಾ ಇದ್ದೀರಿ.